ಶುಭೋದಯ ಎಲ್ರಿಗೂ. ಇವತ್ತು ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ನಾನು ಬೇಗನೆ ಎದ್ದು ಬ್ರಿಂಜಾಲನ್ನು ಕಟ್ ಮಾಡಿ ಹಾಗಲಕಾಯನ್ನು ಕಟ್ ಮಾಡಿ ಇಟ್ಟೆ. ಹಾಗೆಯೇ ತೆಂಗಿನ ತುರಿ ಕೂಡ ಮಾಡಿಟ್ಟೆ. ನಿನ್ನೆ ರಾತ್ರಿಯೇ ನೀರುದೋಸೆಗೆ ಕಡ್ದಿಟ್ಟಿದ್ದೆ. ಹಾಗಾಗಿ ಅದು ಇವತ್ತು ಬೆಳಿಗ್ಗೆ ನೀರುದೋಸೆ ಮತ್ತು ಬದನೆಕಾಯಿದ್ದು ಎಣ್ಣೆಗಾಯಿ ಮಾಡಿ ಅದನ್ನು ಬ್ರೇಕ್ಫಾಸ್ಟಿಗೆ ತಿಂದೆ. ನಂಗೆ ಬೆಳಿಗ್ಗೆ ತುಂಬಾ ಟ್ಯೂಷನ್ ಇರ್ತದೆ. ಕಮ್ಮಿ ಅಂದರೂ 3 ಕ್ಲಾಸ್ ನನಗೆ ಫಾರಿನ್ ಸ್ಟೂಡೆಂಟ್ಸ್ ಇರ್ತಾರೆ. ಆ ಕ್ಲಾಸೆಲ್ಲ ಆದಮೇಲೆ ಪಾತ್ರೆ ರಾಶಿ ಇತ್ತು. ಪಾತ್ರೆಯನ್ನು ತೊಳೆದು ಮತ್ತು ಕಪ್ಪು ದ್ರಾಕ್ಷಿ ಹಾಳಾಗ್ತಿತ್ತು. ಹಾಗಾಗಿ ಅದಕ್ಕೆ ಖರ್ಜೂರ ಹಾಕಿ ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ನೀರು ಕೂಡ ಅದಕ್ಕೆ ಸ್ವಲ್ಪ ಸೇರಿಸಿ ಅದನ್ನು ಫ್ರಿಜ್ಜಲ್ಲಿಟ್ಟೆ. ನನಗೆ ಬೆಳಿಗ್ಗೆ 5 ಗಂಟೆಯಿಂದ ಟ್ಯೂಷನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. 5ರಿಂದ 6, 6ರಿಂದ 7, 7ರಿಂದ 8 ಇರ್ತಾರ. ಆಮೇಲೆ 8ವರೆಗೆ ನಂದು ಯೋಗ ಕ್ಲಾಸ್ ಇರ್ತದೆ. 8ವರೆ 9ವರೆ ತನಕ ಯೋಗ ಕ್ಲಾಸ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಂದು ಉಳಿದ ಕೆಲಸಗಳನ್ನೆಲ್ಲ ಮಾಡಿಕೊಳ್ಬೇಕು. ಅದೇ ಥರನೇ ನನಗೆ ಮಧ್ಯಾಹ್ನ 4 ಗಂಟೆಯಿಂದ ರಾತ್ರಿ 10ವರೆ ತನಕ ಟ್ಯೂಷನ್ ಕ್ಲಾಸ್ಗಳು ಕಂಟಿನ್ಯೂಸ್ ಆಗಿ ಇರ್ತದೆ. ನಿಮಗೆ ಯಾರಿಗಾದರೂ ಟ್ಯೂಷನ್ ಬೇಕಿದ್ದಲ್ಲಿ ಕೊಟ್ಟಿರುವ ನಂಬರಿಗೆ ಕಾಲ್ ಮಾಡಿ. ನಾನು ಫ್ರೀ ಟೈಮಲ್ಲಿ ನಾಳೆಗೆ ಬೇಕಾದ ಅಡುಗೆಗೆಲ್ಲ ರೆಡಿ ಮಾಡಿ ಇಡ್ತೇನೆ. ಈಗ ನಾಳೆಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಉಂಡಿ ಅಂತ ಅದನ್ನು ಹಬೆಯಲ್ಲಿ ನಾವು ಬೇಯಿಸ್ತೇವೆ. ಅದರ ಹಿಟ್ಟನ್ನು ಮಾಡಿ ಇಟ್ಟೆ. ನಾನು 7 ಗಂಟೆಗೇ ಡಿನ್ನರ್ ಮಾಡ್ತೇನೆ. ಇವತ್ತು ಡಿನ್ನರ್ಗೆ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳಿ ಚರ್ಮುರಿ ಅಪ್ಕರಿ ಅಂತ ಮಾಡಿದೆ. ಇದು ಮಂಗಳೂರಲ್ಲಿ ತುಂಬಾ ಫೇಮಸ್. ಇದರ ಒಟ್ಟಿಗೆ ನಾನು ಫ್ರಿಜ್ಜಲ್ಲಿ ಮೊದಲೇ ಮಾಡಿಟ್ಟಿದ್ದ ಗ್ರೇಪ್ ಜ್ಯೂಸನ್ನು ಕೂಡ ಕುಡಿದು ಆಮೇಲೆ ಮತ್ತೆ ಪುನಃ 7ವರೆಗೆ ನಂದು ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಂದು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.